ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ನಿನ್ನೆ ದಿನ ಸಂಚಿಕೆಯಲ್ಲಿ ಸಮಾಸ ಅಂದರೆ ಏನು, ಸಮಾಸದಲ್ಲಿ ಎಷ್ಟು ವಿಧಗಳು ಬರ್ತವೆ, ಅದರಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಕೆಲವೊಂದಿಷ್ಟು ಸಮಾಸಗಳ ಬಗ್ಗೆ ಪರಿಚಯ ಮಾಡ್ಕೊಂಡ್ವಿ. ಇವತ್ತು ಸಮಾಸದ ವಿಧಗಳ ಮುಂದುವರೆದ ಭಾಗವನ್ನು ನೋಡೋಣ. ನೆಕ್ಸ್ಟ್ 6ನೇ ವಿಧ ಅಂಶಿ ಸಮಾಸ. ಈ ಅಂಶಿ ಸಮಾಸ ಅಂದರೆ ಏನು? ಅಂಶಿ ಸಮಾಸ ಆಗಬೇಕು ಅಂತಂದರೆ ಯಾವ ಪದಗಳು ಸಮಸ್ತ ಪದ ಅಂತ ಕರೆಸ್ಕೊಳ್ಳುತ್ತೆ? ಇದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ. ಮೊದಲನೇದಾಗಿ ಹಿಂದಲೆ, ಮುಂದಲೆ, ತುದಿ ಮೂಗು, ಕೊನೆ ಹುಬ್ಬು, ಕುಡಿ ಹುಬ್ಬು, ಕಡೆಗಣ್ಣು, ಕೆಳಕೋಟೆ, ಮೇಲ್ಕೋಟೆ, ಕೀಳ್ವೊಡೆ, ಒಳಮೈ, ಕೆಳದುಟಿ ಇತ್ಯಾದಿ. ಈ ಸಮಸ್ತ ಪದವನ್ನು ಯಾವ ರೀತಿ ಬಿಡಿಸಿ ಬರೆಯೋದು? ಮೊದಲೇ ನೋಡಿ, ಹಿಂದಲೆ ಅಂತ ಇದೆ. ಹಿಂದಲೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಫಸ್ಟು, ಏನು ಅರ್ಥ ಬರುತ್ತೆ ಅಂತ. ಸಂಪೂರ್ಣ ತಲೆಯಲ್ಲಿ ಹಿಂದೆ ಬರುವಂಥ ಭಾಗವನ್ನು ಹಿಂದಲೆ ಅಂತ ಕರಿತೀವಿ. ನಮ್ಮ ಮುಖದ ಹಿಂದೆ ಇರುವಂತಹ ಪಾರ್ಟ್, ಅದನ್ನು ನಾವು ಹಿಂದಲೆ ಅಂತ ಕರಿತೀವಿ. ತಲೆಯ ಹಿಂದೆ ಇರುವಂಥ ಭಾಗ ಬಿಡಿಸಿ ಬರೆಯೋದು ತಲೆಯ ಪ್ಲಸ್ ಹಿಂದೆ, ಹಿಂದಲೆ. ಈ ಹಿಂದಲೆ ಅನ್ನೋದು ತಲೆಯ ಹಿಂದೆ ಇದೆ, ಅದಕ್ಕೋಸ್ಕರ ಅದನ್ನು ಹಿಂದಲೆ ಅಂತ ಕರೀತಾರೆ. ತಲೆಯ ಪ್ಲಸ್ ಹಿಂದೆ, ಹಿಂದಲೆ. ನೆಕ್ಸ್ಟ್ ನೋಡಿ, ಮುಂದಲೆ ಅಂತ ಇದೆ. ಅಂದರೆ ಹಿಂದಲೆಯ ಆಪೋಸಿಟ್ಗಿರೋದು ಯಾವುದು? ಮುಂದಲೆ ಅಂತ, ಮುಂದಿನ ತಲೆ ಅಂತ ಅರ್ಥ. ನಮ್ಮ ಮುಖದ ಮೇಲ್ಭಾಗ ಇರೋವಂಥದ್ದು ಮುಂದಲೆ ಅನ್ನೋ ಅರ್ಥ ಅಲ್ವಾ? ತಲೆಯ ಪ್ಲಸ್ ಮುಂದೆ, ಮುಂದಲೆ. ನೆಕ್ಸ್ಟು ತುದಿ ಮೂಗು. ತುದಿ ಮೂಗು ಅಂತಂದರೆ ಸಂಪೂರ್ಣ ಮೂಗಿನ ತುದಿಯ ಭಾಗವನ್ನು ನಾವು ತುದಿ ಮೂಗು ಅಂತ ಕರಿತೀವಿ. ಈಗ ಯಾರೋ ಒಬ್ಬ ವ್ಯಕ್ತಿಗೆ ಅವನ ಮೂಗಿನ ತುದಿಯಲ್ಲಿ ಒಂದು ಸ್ವಲ್ಪ ಚುಕ್ಕೆನೋ ಅಥವಾ ಗಾಯನೋ ಏನೋ ಆಗಿದೆ ಅಂತ ಅಂದ್ಕೊಳ್ಳಿ. ನಾವು ಕೇಳ್ತೀವಿ ಅವಾಗ, ನಿನ್ನ ಮೂಗು ಮೇಲೆ ಏನಾಗಿದೆ? ಅದೇ ಅಲ್ಲಿ ಮೂಗಿನ ತುದಿ ಮೇಲೆ ಏನೋ ಒಂದು ಗುಳ್ಳೆ ಇದೆಯಲ್ಲ, ಅದು ಗುಳ್ಳೆನ ಅಥವಾ ಚುಕ್ಕೆನಾ? ಈ ಥರ ಕೇಳ್ತೀವಿ. ಮೂಗಿನ ತುದಿಯಲ್ಲಿ ಏನೋ ಆಗಿದೆ ಆ ವ್ಯಕ್ತಿಗೆ, ಹಾಗಾಗಿ ಆ ತುದಿ ಮೂಗಲ್ಲಿ ಏನೋ ಇದೆ, ಸ್ವಲ್ಪ ಒರೆಸ್ಕೋ ಅಂತ ಹೇಳ್ತೀವಿ. ತುದಿ ಮೂಗು ಬಿಡಿಸೋಂಥ ಕ್ರಮ ಮೂಗಿನ ಪ್ಲಸ್ ತುದಿ, ತುದಿ ಮೂಗು. ನೆಕ್ಸ್ಟ್ ಕೊನೆ ಹುಬ್ಬು. ಕೊನೆ ಹುಬ್ಬನ್ನು ಬಿಡಿಸೋಂಥ ಕ್ರಮ ಹುಬ್ಬಿನ ಪ್ಲಸ್ ಕೊನೆ, ಕೊನೆ ಹುಬ್ಬು. ನೆಕ್ಸ್ಟ್ ಕುಡಿ ಹುಬ್ಬು. ಬಿಡಿಸೋಂಥ ಕ್ರಮ ಹುಬ್ಬಿನ ಪ್ಲಸ್ ಕುಡಿ, ಕುಡಿ ಹುಬ್ಬು. ಕಡೆಗಣ್ಣು. ಬಿಡಿಸೋಂಥ ಕ್ರಮ ಕಣ್ಣ ಪ್ಲಸ್ ಕಡೆ, ಕಡೆಗಣ್ಣು. ಕೆಳಕೋಟೆ. ಕೋಟೆಯ ಪ್ಲಸ್ ಕೆಳಗೆ, ಕೆಳಕೋಟೆ. ಮೇಲ್ಕೋಟೆ. ಕೋಟೆಯ ಪ್ಲಸ್ ಮೇಲು ಅಥವಾ ಮೇಲೆ, ಮೇಲ್ಕೋಟೆ. ಕೀಳ್ವೊಡೆ. ಪೊಡೆಯ ಪ್ಲಸ್ ಕೆಳಗು, ಕೀಳ್ವೊಡೆ. ಒಳಮೈ. ಮೈಯ ಪ್ಲಸ್ ಒಳಗೆ, ಒಳಮೈ. ಕೆಳದುಟಿ. ತುಟಿಯ ಪ್ಲಸ್ ಕೆಳಗೆ, ಕೆಳದುಟಿ. ಈ ಬಿಡಿಸೋಂಥ ಕ್ರಮ ನೋಡಾದ್ಮೇಲೆ ಈ ಪೂರ್ವ ಪದ ಉತ್ತರ ಪದದಲ್ಲಿ ಯಾವ ಪದ ಪ್ರಮುಖ ಅಂತ ಅನಿಸ್ತಾ ಇದೆ? ತಲೆಯ ಪ್ಲಸ್ ಹಿಂದೆ, ಹಿಂದಲೆ. ತಲೆಯ ಪ್ಲಸ್ ಮುಂದೆ, ಮುಂದಲೆ. ಈ ಎರಡು ಪದಗಳಲ್ಲಿ ಹಿಂದೆ ಮುಂದೆ ಅನ್ನೋದು ಮುಖ್ಯನಾ ಅಥವಾ ತಲೆ ಅನ್ನೋದು ಮುಖ್ಯನಾ? ತಲೆ ಅನ್ನೋದೇ ಮುಖ್ಯ ಅಲ್ವಾ? ಯಾಕಂದರೆ ತಲೆ ಇದ್ರೇ ಹಿಂದ್ಗಡೆ ತಲೆನೋ ಮುಂದ್ಗಡೆ ತಲೆನೋ ಹೇಳೋಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಮುಖ್ಯ ಆಗೋದು ತಲೆ. ಇದು ಪೂರ್ವ ಪದ. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ತುದಿ ಮೂಗು. ಮೂಗಿನ ಪ್ಲಸ್ ತುದಿ, ತುದಿ ಮೂಗು. ಕೊನೆ ಹುಬ್ಬು. ಹುಬ್ಬಿನ ಪ್ಲಸ್ ಕೊನೆ, ಕೊನೆ ಹುಬ್ಬು. ಇವುಗಳಲ್ಲಿ ತುದಿ ಕೊನೆ ಅನ್ನೋದು ಇಂಪಾರ್ಟೆಂಟಾ ಅಥವಾ ಮೂಗು ಹುಬ್ಬು ಅನ್ನೋದು ಇಂಪಾರ್ಟೆಂಟಾ? ಇಲ್ಲೂ ಸಹ ಪೂರ್ವ ಪದದಲ್ಲಿ ಬಂದಿರುವಂತಹ ಮೂಗು ಹುಬ್ಬು ಅನ್ನೋದೇ ಇಂಪಾರ್ಟೆಂಟು. ಯಾಕಂದರೆ ಈ ಎರಡು ಅಂಗಗಳು ಇರದೇ ಹೋಗಿದ್ರೆ ಈ ತುದಿ ಕೊನೆ ಅಂತ ಹೆಂಗೆ ಹೇಳ್ತಾ ಇದ್ರು? ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಈ ಮೂಗು ಹುಬ್ಬಿಗೆ ಒತ್ತು ಕೊಡುವಂಥ ರೀತಿಯಲ್ಲಿ ಉತ್ತರ ಪದ ಬಂದಿದೆ. ಸರಿ, ಇವಾಗ ನಮಗೆ ಒಂದು ಅಂಶ ಕ್ಲಿಯರ್ ಆಯಿತು. ಈ ಅಂಶಿ ಸಮಾಸ ಅಂತನ್ನೋದು ಪೂರ್ವ ಪದದ ಅರ್ಥ ಪ್ರಧಾನವಾದದ್ದು ಅಂತ. ಹಾಗಿದ್ರೆ ಈ ಉದಾಹರಣೆಗಳನ್ನ ನೋಡಿಕೊಂಡು ಅಂಶಿ ಸಮಾಸ ಅಂದರೆ ಏನು ಅಂತ ಹೇಳ್ಬೋದಲ್ವಾ? ಹೇಳ್ಬೋದು. ಪೂರ್ವೋತ್ತರ ಪದಗಳು ಅಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿ ಉಳ್ಳಂತಹ ಸಮಾಸವನ್ನು ನಾವು ಅಂಶಿ ಸಮಾಸ ಅಂತ ಕರಿಬೋದು. ಹಾಗೆ ಇದನ್ನು ಅಂಶಗಳ ಸಮ್ಮಿಲನ ಅಂತಲೂ ಸಹ ಹೇಳ್ತಾರೆ. ಯಾವುದನ್ನು? ಅಂಶಿ ಸಮಾಸವನ್ನು ಅಂಶಗಳ ಸಮ್ಮಿಲನ ಅಂತ ಹೇಳ್ತಾರೆ. ಇಲ್ಲಿ ಅಂಶಿ ಅಂತಂದರೆ ಸಂಪೂರ್ಣವಾಗಿ ಒಂದು ಭಾಗವನ್ನು ಅಂಶಿ ಅಂತ ಕರೆದ್ರೆ, ಈ ಅಂಶಿಯ ಒಂದು ಭಾಗ, ಇಡೀ ವಸ್ತುವಿನ ಒಂದು ಭಾಗ ಮಾತ್ರ ಅಂಶ ಆಗುತ್ತೆ. ಫಾರ್ ಎಕ್ಸಾಂಪಲ್, ತಲೆಯ ಪ್ಲಸ್ ಹಿಂದೆ ಅನ್ನೋದು ಎರಡು ಅಂಶಗಳಾಗುತ್ತಲ್ವ. ತಲೆಯ ಅನ್ನೋದು ಒಂದು ಅಂಶ, ಮುಂದೆ ಅನ್ನೋದು ಇನ್ನೊಂದು ಅಂಶ. ಈ ಎರಡೂ ಅಂಶಗಳು ಪೂರ್ಣವಾಗಿ ಅಂಶಿ ಆಗ್ತಾ ಇದೆ, ಮುಂದಲೆ ಅಂತ. ನೆಕ್ಸ್ಟ್ 7ನೇ ಸಮಾಸ, ದ್ವಂದ್ವ ಸಮಾಸ. ಏನು ದ್ವಂದ್ವ ಸಮಾಸ ಅಂತ ಅಂದರೆ? ದ್ವಂದ್ವ ಅಂತಂದರೆ ಗೊಂದಲಕ್ಕೊಳಗಾಗಿರೋದು ಅಂತ ಅರ್ಥ ಅಲ್ವಾ? ಇದು ಸರಿನಾ ಅದು ಸರಿನಾ ಅನ್ನೋ ಗೊಂದಲ ನಮ್ಮಲ್ಲಿ ಏರ್ಪಟ್ಟಾಗ ಸರಿಯಾಗಿರೋದು ಸರಿಯಾಗಿಲ್ಲದಿರೋದು ಎರಡನ್ನೂ ನೆನಪಲ್ಲಿ ಇಟ್ಕೊತೀವಿ. ಒಂದು ಸ್ವಲ್ಪ ಸಿಮಿಲಾರಿಟಿ ದ್ವಂದ್ವ ಸಮಾಸ ಅದೇ ಥರನೇ ಬರುತ್ತೆ. ಯಾವ ಥರ ಅಂತ ಹೇಳಿ ನೋಡೋಣವಾ? ಉದಾಹರಣೆಗಳನ್ನ ಗಮನಿಸಿ. ಕೆರೆ ಕಟ್ಟೆ ಬಾವಿ, ಗಿಡ ಮರ ಬಳ್ಳಿ, ಗುಡುಗು ಸಿಡಿಲು ಮಿಂಚು, ಗಿರಿವನ ದುರ್ಗ, ಕರಿತುರಗ ರಥ, ತರುಲತೆಗಳು, ಕೈ ಕಾಲುಗಳು ಇತ್ಯಾದಿ. ಇವನು ಯಾವ ರೀತಿ ಬಿಡಿಸೋದು ಅಂತ ಅಂದರೆ, ದ್ವಂದ್ವ ಸಮಾಸ ಅಂದ್ರೇ ಗೊಂದಲ ಅಂತ ಮೊದಲೇ ಹೇಳಿದ್ದೀನಿ. ಕೆರೆ ಕಟ್ಟೆ ಬಾವಿ, ಈ ಪದವನ್ನು ಕೆರೆಯು, ಕಟ್ಟೆಯು, ಬಾವಿಯು ಈ ಥರ ಬಿಡಿಸ್ಬೇಕಾಗುತ್ತೆ. ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು, ಕೆರೆ ಕಟ್ಟೆ ಬಾವಿ.
ಮೂರು ನಾಮಪದಗಳು ಬಂದಿದ್ದಾವೆ. ಈ ಮೂರುಗಳ ಅರ್ಥ ಪ್ರಮುಖ ಅಂತ ಅನಿಸ್ತಾ ಇದೆ ನಮಗೆ, ಯಾಕಂದರೆ ಸಂಪೂರ್ಣವಾಗಿ ಸಮಸ್ತ ಪದದಲ್ಲಿ 3 ಪದಗಳು ಬಂದಿದ್ದಾವೆ. ಕೆರೆ ಕಟ್ಟೆ ಬಾವಿ, ಇಲ್ಲಿ ಯು ಅನ್ನೋದು ಬಿಟ್ಟು ಹೋಗಿ ಕೆರೆ ಕಟ್ಟೆ ಬಾವಿ ಅಂತ ಆಯಿತು. ಕೆರೆಯು ಕಟ್ಟೆಯು ಬಾವಿಯು ಕೆರೆ ಕಟ್ಟೆ ಬಾವಿ. ಗಿಡ ಮರ ಬಳ್ಳಿ ಬಿಡಿಸಿ ಬರೆದಾಗ ಗಿಡವು ಮರವು ಬಳ್ಳಿಯು, ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಗಿಡ ಮರ ಬಳ್ಳಿ. ನೆಕ್ಸ್ಟು ಗುಡುಗು ಸಿಡಿಲು ಮಿಂಚು ಬಿಡಿಸಿ ಬರೆದಾಗ ಗುಡುಗು ಪ್ಲಸ್ ಸಿಡಿಲು ಪ್ಲಸ್ ಮಿಂಚು ಗುಡುಗು ಸಿಡಿಲು ಮಿಂಚು. ನೆಕ್ಸ್ಟ್ ನೋಡಿ ಗಿರಿವನ ದುರ್ಗ ಬಿಡಿಸಿ ಬರೆದಾಗ ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು ಗಿರಿವನ ದುರ್ಗ. ಅಥವಾ ಹಿಂಗೂ ಬರಿಬೋದು, ಗಿರಿಗಳು ಪ್ಲಸ್ ವನಗಳು ಪ್ಲಸ್ ದುರ್ಗಗಳು ಗಿರಿವನ ದುರ್ಗ, ಈ ಥರನೂ ಬರಿಬೋದು. ನೆಕ್ಸ್ಟ್ ಕರಿತುರಗ ರಥ, ಕರಿಯು ಅಥವಾ ಕರಿಗಳು ಪ್ಲಸ್ ತುರಗವು ಪ್ಲಸ್ ರಥವು ರಥಗಳು, ಹಿಂಗೂ ಬರಿಬೋದು ಹೇಳಿದಿನಾಗಲೇ. ಕರಿತುರಗ ರಥ ಅಂತ ಆಯಿತು. ನೆಕ್ಸ್ಟ್ ತರುಲತೆಗಳು, ತರುವು ಪ್ಲಸ್ ಲತೆಗಳು ತರುಲತೆಗಳು. ಕೈ ಕಾಲುಗಳು, ಕೈಗಳು ಪ್ಲಸ್ ಕಾಲುಗಳು ಕೈ ಕಾಲುಗಳು. ಇದು ಬಿಡಿಸೋ ಅಂಥ ಕ್ರಮ ದ್ವಂದ್ವ ಸಮಾಸಕ್ಕೆ. ಬಿಡಿಸಿದ್ದಾದಮೇಲೆ ನಿಮಗೆ ಪೂರ್ವಪದ ಪ್ರಮುಖ ಅನಿಸುತ್ತಾ ಅಥವಾ ಉತ್ತರ ಪದ ಪ್ರಮುಖ ಅನಿಸುತ್ತಾ? ಪೂರ್ವಪದದಲ್ಲಿ ಕೆರೆಯು ಕಟ್ಟೆಯು ಬರುತ್ತೆ, ಉತ್ತರ ಪದಕ್ಕೆ ಬಾವಿಯು ಅಂತ ಬರುತ್ತೆ. ನೆಕ್ಸ್ಟ್ ಗಿಡವು ಮರವು ಪೂರ್ವಪದ ಅಂತಾದರೆ ಬಳ್ಳಿಯು ಅನ್ನೋದು ಉತ್ತರ ಪದ ಆಗುತ್ತೆ. ತರುಲತೆಗಳು ಅನ್ನೋದಲ್ಲಿ ತರುವು ಅನ್ನೋದು ಪೂರ್ವಪದ ಆದರೆ ಲತೆಗಳು ಅನ್ನೋದು ಉತ್ತರ ಪದ ಆಗುತ್ತೆ. ಯಾವುದು ಪ್ರಮುಖ ಅಂತ ಅನಿಸ್ತಾ ಇದೆ? ಇಲ್ಲಿ ಕೇವಲ ಒಂದನ್ನು ಪ್ರಮುಖ ಅಂತ ಹೇಳೋಕ್ಕಾಗೋದಿಲ್ಲ, ಸಂಪೂರ್ಣವಾಗಿ ಇಡೀ ಪದಗಳನ್ನೇ ನಾವು ಪ್ರಮುಖ ಅಂತ ಕರಿಬೇಕು. ಇಡೀ ಪದಗಳು ಸಮಸ್ತ ಪದವಾಗ್ತಾ ಇದೆ ನೋಡಿ. ಕೆರೆ ಕಟ್ಟೆ ಬಾವಿ, ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಕೆರೆ ಕಟ್ಟೆ ಬಾವಿ, ಹೌದಲ್ವಾ? ಸಂಪೂರ್ಣವಾಗಿ ಉತ್ತರ ಪದ ಪೂರ್ವಪದ ಎರಡೂ ಬರ್ತಾ ಇದೆ ಸಮಸ್ತ ಪದದಲ್ಲಿ. ಹಾಗೆ ಮಿಕ್ಕಿರೋಂಥ ಎಕ್ಸಾಂಪಲ್ಸ್ನ ನೋಡ್ಕೊಂಬನ್ನಿ. ಅಲ್ಲೂ ಸಹ ಪೂರ್ವಪದ ಮತ್ತು ಉತ್ತರ ಪದವೇ ಪ್ರಮುಖ ಅಂತ ಅನಿಸುತ್ತೆ, ಯಾಕಂದರೆ ಸಮಸ್ತ ಪದದಲ್ಲಿ ಎರಡನ್ನು ಒಗ್ಗೂಡಿಸ್ಕೊಂಡು ಬರ್ತಾ ಇದೆ. ಇದನ್ನು ಉಭಯ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸ ಅಂತ ಕರಿಬೋದಲ್ವಾ? ಉಭಯ ಪದ ಅಂದರೆ ಪೂರ್ವಪದ ಉತ್ತರ ಪದ ಎರಡೂ ಪ್ರಮುಖವಾಗಿರುವಂಥದ್ದು ಅಂತ ಅರ್ಥ. ಉಭಯ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸ ಈ ದ್ವಂದ್ವ ಸಮಾಸ. ಹಾಗೆ ಇನ್ನೊಂದು ಗಮನಿಸಿ, ಈ ಪೂರ್ವ ಪದದಲ್ಲಿ ನಾಮಪದನೇ ಬಂದಿದೆ, ಉತ್ತರ ಪದದಲ್ಲೂ ನಾಮಪದನೇ ಬಂದಿದೆ. ಡೆಫಿನೇಷನ್ಸ್ ಮಾಡ್ಬೋದಲ್ವಾ? ಎರಡು ಅಥವಾ ಅನೇಕ ನಾಮಪದ ಸಹಯೋಗದೊಂದಿಗೆ ಸೇರಿ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿ ಉಳ್ಳದ್ದೇ ದ್ವಂದ್ವ ಸಮಾಸ. ಅಥವಾ ಅನೇಕ ನಾಮಪದಗಳು ಒಟ್ಟಾಗಿ ಸೇರಿ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿ ಕಂಡ್ರೆ ಅದನ್ನು ದ್ವಂದ್ವ ಸಮಾಸ ಅಂತ ಕರಿಬೋದು. ಇನ್ನು ನೆಕ್ಸ್ಟು 8ನೇ ಪ್ರಕಾರ ಬಹುರ್ವಿಹಿ ಸಮಾಸ. ಇದಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ. ಮುಕ್ಕಣ್ಣ, ನಾಲ್ಮೊಗ, ಕೆಂಗಣ್ಣ, ಹಣೆಗಣ್ಣ, ಅಡಿಗಣ್ಣು, ಕಮಲಾಸನ, ಚಕ್ರಪಾಣಿ, ಪದ್ಮನಾಭ, ಚಂದ್ರಮುಖಿ. ಈ ಎಕ್ಸಾಂಪಲ್ಸ್ಗಳನ್ನ ಬಿಡಿಸಿ. ಮುಕ್ಕಣ್ಣ, 3+ ಕಣ್ಣನ್ನು ಉಳ್ಳವನು ಯಾರು ಅವನೇ ಮುಕ್ಕಣ್ಣ. 3+ ಕಣ್ಣನ್ನು ಉಳ್ಳವನು ಯಾರು? ಮುಕ್ಕಣ್ಣ ಅಂದರೆ ಶಿವ ಅಲ್ವಾ? ಶಿವನಿಗೆ 3 ಕಣ್ಣಿದೆ, ತ್ರಿನೇತ್ರ ಅಂತ ಕರೀತಾರೆ. ನೆಕ್ಸ್ಟು ನಾಲ್ಮೊಗ, 4+ ಮುಖವನ್ನು ಉಳ್ಳವನು ಯಾರು ಅವನೇ ನಾಲ್ಮೊಗ. 4 ಮುಖ ಯಾರಿಗಿರೋದು? ಬ್ರಹ್ಮನಿಗೆ. ನೆಕ್ಸ್ಟು ಕೆಂಗಣ್ಣ, ಕೆಂಗಣ್ಣ ಬಿಡಿಸಿದ್ರೆ ಕೆಂಪಾದ ಪ್ಲಸ್ ಕಣ್ಣನ್ನು ಉಳ್ಳವನು ಕೆಂಗಣ್ಣ. ನೆಕ್ಸ್ಟು ಹಣೆಗಣ್ಣ, ಹಣೆಯಲ್ಲಿ ಪ್ಲಸ್ ಕಣ್ಣನ್ನು ಉಳ್ಳವನು ಯಾರು ಅವನೇ ಹಣೆಗಣ್ಣ. ಶಿವನಿಗೆ ಹೇಳುವಂಥದ್ದು ಹೆಸರಿದು ಹಣೆಗಣ್ಣ ಅಂತ. ನೆಕ್ಸ್ಟು ಅಡಿಗಣ್ಣು, ಅಡಿಯಲ್ಲಿ ಪ್ಲಸ್ ಕಣ್ಣನ್ನು ಉಳ್ಳವನು ಅಡಿಗಣ್ಣು ಅಥವಾ ಅಡಿಗಣ್ಣ. ಅಡಿಯಲ್ಲಿ ಪ್ಲಸ್ ಕಣ್ಣನ್ನು ಉಳ್ಳವನು ಅಡಿಗಣ್ಣ. ಯಾರಿದು? ಭೃಗು ಮಹರ್ಷಿ ಅಲ್ವಾ? ನೆಕ್ಸ್ಟ್ ಕಮಲಾಸನ, ಕಮಲವನ್ನು ಆಸನವಾಗಿ ಉಳ್ಳವನು ಯಾರು ಅವನೇ ಕಮಲಾಸನ. ಬ್ರಹ್ಮನಿಗೆ ಹೇಳುವಂಥ ಹೆಸರು. ಚಕ್ರಪಾಣಿ, ಚಕ್ರವನ್ನು ಪಾಣಿಯಲ್ಲಿ ಉಳ್ಳವನು ಯಾರು ಅವನೇ ಚಕ್ರಪಾಣಿ. ಪದ್ಮನಾಭ, ಪದ್ಮವನ್ನು ನಾಭಿಯಲ್ಲಿ ಉಳ್ಳವನು ಯಾರು ಅವನೇ ಪದ್ಮನಾಭ. ಚಂದ್ರಮುಖಿ, ಚಂದ್ರನಂತೆ ಪ್ಲಸ್ ಮುಖವನ್ನು ಉಳ್ಳವಳು ಯಾರೋ ಅವಳೇ ಚಂದ್ರಮುಖಿ. ನೋಡಿ ಇಲ್ಲಿ ಬಿಡಿಸಿರೋಂಥ ಕ್ರಮಗಳನ್ನ ನೋಡಿ. ಪೂರ್ವ ಪದದಲ್ಲಿ 3, 4 ಕೆಂಪಾದ ಹಣೆಯಲ್ಲಿ ಅಡಿಯಲ್ಲಿ ಈ ಥರ ಬರ್ತಾ ಇದೆ. ಉತ್ತರ ಪದದಲ್ಲಿ ಕಣ್ಣನ್ನು ಉಳ್ಳವನು, ಮುಖವನ್ನು, ಕಣ್ಣನ್ನು ಈ ಥರನೇ ಬರ್ತಾ ಇದೆ ಅಲ್ವಾ? ಯಾವ ಪದ ಇಲ್ಲಿ ಪ್ರಮುಖ ಅನ್ನಿಸ್ತಾ ಇದೆ? ಪೂರ್ವ ಪದನ ಉತ್ತರ ಪದನ? ಎರಡೂ ಅಲ್ಲ. ಈ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಇರುವಂತಹ ನಾಮಪದಗಳು ಬಿಟ್ಟು ಹೋಗ್ಬಿಟ್ಟು ಹೊಸ ನಾಮಪದ ಒಂದು ಬರ್ತಾ ಇದೆ. ಹಾಗಾಗಿ ಇದನ್ನು ನಾವು ಅನ್ಯ ಪದದ ಅರ್ಥ ಪ್ರಧಾನವಾದದ್ದು ಅಂತ ಹೇಳ್ತಾರೆ, ಅಥವಾ ಹೊಸ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ ಅಂತಲೂ ಸಹ ಕರೀತಾರೆ. ಯಾವುದನ್ನು? ಬಹುರ್ವಿಹಿ ಸಮಾಸವನ್ನು. ಹಾಗೆ ಇದಕ್ಕೆ ಡೆಫಿನೇಷನ್ ಯಾವ ಥರ ಆಗುತ್ತೆ? ಎರಡು ಅಥವಾ ಅನೇಕ ನಾಮಪದ ಸೇರಿ ಸಮಾಸ ಆಗಬೇಕಾದ್ರೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಕಂಡು ಬಂದರೆ ಅದನ್ನು ಬಹುರ್ವಿಹಿ ಸಮಾಸ ಅಂತ ಕರಿಬೋದಲ್ವಾ? ರೈಟ್, ಕರಿಬೋದು. ಅನ್ಯ ಪದದ ಅರ್ಥ ಅಥವಾ ಪರಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸವನ್ನು ಬಹುರ್ವಿಹಿ ಸಮಾಸ ಅಂತ ಕರೀತಾರೆ. ಇಲ್ಲಿವರೆಗೆ ನಾವು ಸುಮಾರು 8 ಸಮಾಸದ ವಿಧಗಳ ಬಗ್ಗೆ ಪರಿಚಯ ಮಾಡ್ಕೊಂಡ್ವಿ.
ಇಲ್ಲಿ ಕೊನೆಯಲ್ಲಿ ಒಂದು ಚಾರ್ಟ್ ಹಾಕ್ತಿದ್ದೀನಿ ನೋಡಿ. ಇದು ಸಮಾಸಗಳ ನೆನಪಿಟ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಯಾಕಂದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸಗಳು ಯಾವುದು, ಪೂರ್ವ ಪದ, ಉಭಯ ಪದ ಹಾಗೆ ಅನ್ಯ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸಗಳು ಯಾವುದು ಅಂತ ಈ ಚಾರ್ಟಲ್ಲಿ ಬರೆದಿದ್ದೀನಿ. ನನ್ನ ಪ್ರಕಾರ ಸಂಧಿಗಿನ್ನ ಈ ಸಮಾಸನೇ ತುಂಬ ಈಸಿಯಾಗಿರೋ ಟಾಪಿಕ್ ಅಂತ ಅನಿಸುತ್ತೆ. ಯಾಕಂದರೆ ಇವು ನೆನ್ಪಿಟ್ಕೊಳ್ದಲೇ ಸುಮಾರು ಒಂದು 4 ಸಮಾಸಗಳನ್ನ ನಾವು ಹಾಗೆ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂತಂದರೆ ದ್ವಿಗು ಸಮಾಸ ನೋಡಿ. ದ್ವಿಗು ಅಂತಂದ್ರೇ ಸಂಖ್ಯೆ ಅಂತ ಅರ್ಥ ಅಲ್ವಾ. ಪೂರ್ವ ಪದದಲ್ಲಿ ಸಂಖ್ಯೆ ಬಂದಿದ್ದರೆ ಬಿಡಿಸೋವಂಥ ಕ್ರಮ ಗೊತ್ತಿರಬೇಕು ಮೇಯ್ನಾಗಿ. ಆ ಪೂರ್ವ ಪದದಲ್ಲಿ ಸಂಖ್ಯೆ ಬಂದಿದೆ ಅಂತಂದರೆ ಅದು ದ್ವಿಗು ಸಮಾಸ ಅಂತ ಅರ್ಥ ಆಗುತ್ತೆ. ಇನ್ನು ಗಮಕ ಸಮಾಸ ಅಂತಂದರೆ ಸರ್ವನಾಮಗಳು ಪೂರ್ವ ಪದದಲ್ಲಿ ಬಂದಿರುತ್ತೆ ಅಥವಾ ಕೃದಂತಗಳು ಬಂದಿರಬೇಕು. ಕರ್ಮಧಾರಯ ಅಂತಂದರೆ ಅಲ್ಲಿ ಗುಣವಾಚಕಗಳೇ ಹೆಚ್ಚಾಗಿ ಕೆಲಸ ಮಾಡುತ್ತೆ ಕರ್ಮಧಾರಯದಲ್ಲಿ. ಇನ್ನು ನೆಕ್ಸ್ಟು ಕ್ರಿಯಾ ಸಮಾಸ ಅಂತಂದರೆ ಅಲ್ಲಿ ಯಾವುದೋ ಒಂದು ಕೆಲಸ ನಡೀತಾ ಇರುತ್ತೆ, ಆ ಕೆಲಸ ನಡೀತಾ ಇದೆ ಅಂತಂದರೆ ಅದು ಕ್ರಿಯಾ ಸಮಾಸ ಅಂತ ಅರ್ಥ. ಇನ್ನು ಬಹುರ್ವಿಹಿ ಸಮಾಸ ಅಂತಂದರೆ ಅಲ್ಲಿ ಏನು ಪದ ಬಿಡಿಸಿರ್ತೀವಲ್ವ ಆ ಎರಡೂ ನಾಮಪದಗಳು ಕೆಲಸ ಮಾಡೋದಿಲ್ಲ, ಮತ್ತೊಂದು ಹೊಸ ನಾಮಪದ ಬರುತ್ತಲ್ಲ ಅದನ್ನು ನಾವು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ಅದಕ್ಕೆ ಮುಕ್ಕಣ್ಣ ಅಂತ ನೆನಪಿಟ್ಕೊಂಡ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಬೋದು. 3+ ಕಣ್ಣನು ಉಳ್ಳವನು ಯಾರವನೇ ಮುಕ್ಕಣ್ಣ ಬಹುರ್ವಿಹಿ ಸಮಾಸ. ಈ ಥರ ನಾವು ಬಿಡಿಸುವಂಥ ಕ್ರಮಗಳನ್ನ ಫಸ್ಟು ಅರ್ಥ ಮಾಡ್ಕೊಬೇಕು. ಇದು ದ್ವಂದ್ವ ಸಮಾಸ ಡೆಡ್ ಈಸಿ. ಯಾಕಂದರೆ ಏನು ಪದವನ್ನು ಬಿಡಿಸಿರ್ತೀವೋ ಆ ಪದವನ್ನು ಒಟ್ಟಾಗಿಸ್ಕೊಂಡು ಸಮಸ್ತ ಪದ ಮಾಡಿದ್ರೆ ಅದು ದ್ವಂದ್ವ ಸಮಾಸ. ಇಲ್ಲಿ ಏನೂ ಬದಲಾಗೋದಿಲ್ಲ. ಬೇಕಾದ್ರೆ ನೋಡಿ, ಗಿಡ ಮರ ಬಳ್ಳಿ, ಗಿಡವೂ ಮರವೂ ಬಳ್ಳಿಯು ಗಿಡ ಮರ ಬಳ್ಳಿ, ಅಥವಾ ಗಿಡಗಳು ಮರಗಳು ಬಳ್ಳಿಗಳು, ಇಲ್ಲಿ ಗಳು ತೆಗೆದಾಕ್ಬಿಟ್ರೆ ಗಿಡ ಮರ ಬಳ್ಳಿ ಅಂತ ಆಯಿತು. ಇದು ದ್ವಂದ್ವ ಸಮಾಸ. ನೋಡಿ, ಈ ಥರ ಸುಲಭವಾಗಿ ನಾವು ನೆನ್ಪಿಟ್ಕೊಬೋದು ಕ್ಲಾಸ್ ಕೇಳಿದ್ರೆ ಮಾತ್ರ, ಹೌದಲ್ವಾ. ಇನ್ನು ನೆಕ್ಸ್ಟು ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೆ ಅಂತಂದರೆ ಆ ಚಾರ್ಟ್ ಹಾಕಿದ್ದೆ ಅಲ್ವಾ, ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸಗಳು ಯಾವುದು ಅಂತ ಕೊಟ್ಬಿಟ್ಟು ಒಂದು 4 ಎಕ್ಸಾಂಪಲ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಅಂಶಿ ಸಮಾಸ, ಗಮಕ ಸಮಾಸ ಅಂತ. ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸಗಳು ತತ್ಪುರುಷ, ಕರ್ಮಧಾರಯ, ದ್ವಿಗು, ಗಮಕ, ಕ್ರಿಯಾ ಸಮಾಸ ಅಂತ ಗೊತ್ತಿದ್ದರೆ ಅಂಶಿ ಸಮಾಸ ಪೂರ್ವ ಪದದ ಅರ್ಥ ಪ್ರಧಾನವಾದದ್ದು ಅಂತ ಅದನ್ನು ತೆಗೆದು ಹಾಕ್ಬೋದು ಈಸಿಯಾಗಿ. ಆ ಚಾರ್ಟ್ನ ನೀಟಾಗಿ ನೋಡ್ಕೊಳ್ಳಿ, ಓಕೆನಾ.